ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಗಟ್ಟಿ ಧ್ವನಿ ನೀವೇನ್ ಹೇಳಿದ್ರು ಅದೇ ಆಗಿದೆ. ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ ಅಂತ ಅಲ್ಲಿ ತಮ್ಮಣ್ಣ ಅವರು ಹೇಳ್ತಾ ಇದ್ರು. ಆದ್ರೆ ಇಲ್ಲಿಯವರೆಗೆ ವೀಕ್ಷಕರೇ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಅಧಿಕೃತ ಹೇಳಿಕೆ ಹೈಕಮಾಂಡ್ ನ ಭಾಗವಾದಂತಹ ಯಾವ ನಾಯಕರು ಅಥವಾ ರಾಜ್ಯ ನಾಯಕರು ಹೇಳಿರಲಿಲ್ಲ. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಹೇಳಿಕೆ ಬಂದಿದೆ. ಅಧಿಕೃತ ಹೇಳಿಕೆ ನಮ್ಮ ಜಿಲ್ಲೆಯ ಆರ್.ವಿ. ದೇಶಪಾಂಡೆ ಅವರ ಬಾಯಿಂದ ಬಂದಿದೆ. ಸಿಎಂ ರಾಜೀನಾಮೆಯನ್ನ ದೃಢಪಡಿಸಿದ್ದಾರೆ ಆರ್.ವಿ. ದೇಶಪಾಂಡೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಆರ್.ವಿ. ದೇಶಪಾಂಡೆ ಮಾತಾಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ರಾಜೀನಾಮೆ ನೀಡೋ ಬಗ್ಗೆ ಅವರೇ ಹೇಳಿದ್ದಾರೆ. ರಾಜೀನಾಮೆ ಹೈಕಮಾಂಡ್ ಕೇಳಿದೆ ಅಂತ ಹೇಳಿದ್ದಾರೆ. ರಾಜೀನಾಮೆ ಬಗ್ಗೆ ಹೈಕಮಾಂಡ್ ಕೇಳಿರುವುದರಿಂದ ವರಿಷ್ಠರಿಗೆ ಮಾತು ಕೊಟ್ಟು ಬಂದಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೇರವಾಗಿ ಈ ರೀತಿ ಹೈಕಮಾಂಡ್ ರಾಜೀನಾಮೆ ಕೇಳೋದು ಸರಿ ಅಲ್ಲ ಅಂತ ಆರ್.ವಿ. ದೇಶಪಾಂಡೆ ಅವರು ಸಿಎಂ ರಾಜೀನಾಮೆ ಸೂಚನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನಲ್ಲಿ ಅಧಿಕೃತವಾಗಿ ಎಸ್ ಹೈಕಮಾಂಡ್ ರಾಜೀನಾಮೆ ಕೇಳಿದೆ ಅನ್ನುವಂತಹ ಬಹಿರಂಗ ಹೇಳಿಕೆ ಬರ್ತಾ ಇದೆ. ಅದು ಆರ್.ವಿ. ದೇಶಪಾಂಡೆ ಅವರಿಂದ. ಹಿರಿಯ ಶಾಸಕರಂತ ಆರ್.ವಿ. ದೇಶಪಾಂಡೆ ಸರ್ ಇದ್ದಾರೆ. ಸರ್, ಸಿಎಂ ಅವ್ರನ್ನ ಭೇಟಿ ಮಾಡಿದ್ರೆ ಏನೆಲ್ಲ ಚರ್ಚೆ ಆಯ್ತು ಇವತ್ತು? ಚರ್ಚೆ ಆಗಿಲ್ಲ ಸರ್, ಇಲ್ಲ, ಅವ್ರು ನಿರ್ಣಯ ಮಾಡ್ತಾರೆ. ಅವ್ರು ನಿರ್ಣಯ ಮಾಡ್ತಾರೆ. ಸರ್, ನಾಳೆ ಸಿಎಂ ಅವರು ಸುದ್ದಿಗೋಷ್ಠಿ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಸಿಎಂ ಅವರು ರಾಜೀನಾಮೆ ಕೊಡೋದಾದ್ರೆ ಮುಂದಿನ ಸಿಎಂ ಯಾರಾಗಬೇಕು ಚರ್ಚೆ ಏನಿಲ್ಲ, ಅದು ಎಲ್ಲ ಹೈಕಮಾಂಡ್ ಬಿಟ್ಟಿದ ಪ್ರಶ್ನೆ ರೀ. ನಮ್ಗೇನು ಗೊತ್ತಿಲ್ಲ ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಇವರೇ ಇರ್ತಾರೋ, ಇವರು ರಾಜೀನಾಮೆ ಕೊಡ್ತಾರೋ, ಅದು ಹೈಕಮಾಂಡ್ ಡಿಸೈಡ್ ಮಾಡಿ. ಏನು ಹೈಕಮಾಂಡ್ ಡಿಸೈಡ್ ಮಾಡ್ತಾರೋ ಆ ಪ್ರಕಾರ ಆಗ್ತದೆ. ಸರ್, ಸಾಕಷ್ಟು ಹಿರಿಯ ಸಚಿವರಿಗೂ ಕೊಡ್ಲಾಗತ್ತೆ ಅನ್ನೋ ಮಾತಿದೆ. ನಿಮ್ಗೇನಾದ್ರು ಅವಕಾಶ ಸಿಗುತ್ತೆ ಸರ್? ನೋಡಿ, ಯಾರು ಶಿವಕುಮಾರ್ ಯಾರು ಚೀಫ್ ಮಿನಿಸ್ಟರ್ ಆದ್ರೆ ನನಗೆ ಅವಕಾಶ ಕೊಡ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ. ಅದು ಚೀಫ್ ಮಿನಿಸ್ಟರ್ ಪ್ರೋಗ್ರೇಟಿವ್. ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. ಸರ್, ಪತ್ರ ಸಂಗ್ರಹ ಮಾಡ್ತೀವಿ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಅವರು ರಾಜೀನಾಮೆ ಕೊಡೋದಕ್ಕೆ ಸಾಕಷ್ಟು ಹಿಂದೇಟ. ಪತ್ರ ಸಂಗ್ರಹ ಅಲ್ಲ, ನೀವು ರಾಜೀನಾಮೆ ಕೊಡಬಾರ್ದು, ಬೇಕಂತ ನಾವು ಹೈಕಮಾಂಡ್ ಮನವಿ ಮಾಡ್ತೇವೆ ಅಂತ ಕೆಲವು ಜನ ಶಾಸಕರು ಹೇಳಿದರು. ಸಿಎಂ ಅದಕ್ಕೆ ಮಾತಾಡಿಲ್ಲ. ಸಿಎಂ ಅವರು ಈಸಿಯಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಅನಿಸ್ತದೆ ಸರ್ ನಿಮ್ಗೆ? ಯಾಕೆ ಅವ್ರು ಹೈಕಮಾಂಡ್ ಶಿಸ್ತಿ ಶಿಪಾಯಿ ಅದ. ನಾನು ಅವರು 30-40 ವರ್ಷದ ಸ್ನೇಹಿತರು. ಅವ್ರು ಯಾವಾಗಲೂ ಹಂಗ ಅಶಿಸ್ತು ಮಾಡೋದಿಲ್ಲ. ಹೈಕಮಾಂಡ್ಗೆ ಏನ್ ಮಾಡ್ತಾರೆ ಆ ನಿರ್ಣಯಕ್ಕೆ ಒಪ್ಕೊಂಡು ಅವ್ರು ಹೋಗ್ತಾರೆ. ಸರ್, ನೀವು ಕೂಡ ಸಿಎಂ ರೇಸ್ನಲ್ಲಿ ಇದ್ದಂಥವ್ರು, ಹಿರಿಯ ಶಾಸಕರಿದ್ದೀರಿ. ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನಿಸುತ್ತಾ ಅಂತ? ನನಗೇನು ಗೊತ್ತಿಲ್ಲರಿ. ನಾ ಏನು ರೇಸು ಇಲ್ಲ, ನಾ ಏನು ಚೀಫ್ ಮಿನಿಸ್ಟರ್ ಆಗ್ತೇನೆ ಅಂತ ಹೇಳಿದ, ಮತ್ತೇನಾಗ್ತೇನೆ ಅಂತ ಹೇಳಿರಿ. ಯಾವಾಗ ಕೊಡ್ಬೋದು ಸರ್ ಸಿಎಂ ರಾಜೀನಾಮೆ? ನಾಳೆ ಏನಾದ್ರು ಕೊಡ್ತಾರ? ಮಾಡ್ಬೋದು ರೀ, ಒಂದು 2-3 ದಿವಸದಲ್ಲಿ ಮಾಡ್ಬೋದು. ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರ ಮಾತು. ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರು ಹೇಳಿದಂತೆ ನಡೆದುಕೊಳ್ತಾರೆ. ಅವರು ಶಿಸ್ತಿನ ಸಿಪಾಯಿ ಇದೆ. ಅವರು ರಾಜೀನಾಮೆ ಕೊಡುವ ವಿಚಾರವನ್ನ 2-3 ದಿನಗಳಲ್ಲಿ ನಿರ್ಧಾರವನ್ನ ಮಾಡಬಹುದು. ಸಿಎಲ್ಪಿ ಸಭೆಯನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ ಅಂತ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಆರ್.ವಿ. ದೇಶಪಾಂಡೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡೋಣ ಅಂತ ಮಾತಾಡ್ತಾ ಇದ್ರು. ಕೊನೆಗೆ ಗೊಟ್ಟೇ ಬಿಟ್ಕೊಟ್ಬಿಟ್ರು. ಇಲ್ಲಿವರೆಗೆ ಯಾರೂ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ಓಪನ್ ಆಗಿ ಹೇಳಿರಲಿಲ್ಲ. ಆದರೆ ನಮ್ಮ ಭಾಗದ ಶಾಸಕರು, ಮಾಜಿ ಮಂತ್ರಿಗಳು ಆರ್.ವಿ. ದೇಶಪಾಂಡೆ ಅವರು ಗುಟ್ಟು ರಟ್ಟು ಮಾಡಿದ್ರು. 2-3 ದಿನದಲ್ಲಿ ಕೊಡಬಹುದು ಅಂತ ಹೇಳೋದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಹಿರಂಗವಾಗಿ ಕಾಂಗ್ರೆಸ್ನ ಆರ್.ವಿ. ದೇಶಪಾಂಡೆ ಅವರು ಹೌದು ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನು ಅಧಿಕೃತ ಮಾಡಿದ್ದಾರೆ. 2-3 ದಿನಗಳಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನು ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಏಕಾಏಕಿ ರಾಜೀನಾಮೆ ಕೇಳೋದು ಸರಿಯಲ್ಲನೂ ಅಂತಲೂ ಹೇಳಿದ್ದಾರೆ. ಹಾಗಾಗಿ ಆರ್.ವಿ. ದೇಶಪಾಂಡೆ ಅವರ ಹೇಳಿಕೆಯ ಪ್ರಕಾರ ಅಧಿಕೃತವಾಗಿ ರಾಜೀನಾಮೆ ಕೇಳಲಾಗಿದೆ. 2-3 ದಿನದಲ್ಲಿ ರಾಜೀನಾಮೆ ಕೊಡ್ತಾರೆ. ಒಟ್ಟಾರೆ ರಾಜೀನಾಮೆಗೆ ಕ್ಷಣಗಣನೆ ಆರಂಭ ಆಗಿದೆ. ಮಾನಸಿಕವಾಗಿ ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ.
ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಬಂದ ಮೇಲೆ ಹಲವಾರು ಪ್ರಕ್ರಿಯೆಗಳು ನಡೆಯುತ್ತೆ. ಆ ಪ್ರಕ್ರಿಯೆಗಳಲ್ಲಿ ರಾಜೀನಾಮೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸೇರಿದಂತೆ ಪದಗ್ರಹಣ, ಪ್ರಮಾಣ ವಚನ. ಈ ಮಧ್ಯೆ ಕ್ಯಾಬಿನೆಟ್ ರೀಶಫಲಲ್ಲಿ ಹೊಸ ಸಚಿವರು ಎಷ್ಟು ಜನ ಇರ್ತಾರೆ, ಹಳಬರು ಯಾರ್ಯಾರು ಮುಂದುವರಿತಾರೆ, ಡಿ ಸಿ ಎಂಗಳು ಇರ್ತಾರಾ, ಎಷ್ಟು ಜನ ಡಿ ಸಿ ಎಂಗಳು ಆಗ್ತಾರೆ, ಹೈಕಮಾಂಡ್ ಏನನ್ನು ಹೇಳಿ ಕಳಿಸಿದೆ, ಈ ಎಲ್ಲ ವಿಚಾರಗಳಿಗೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಕಟ್ಟಾದಂತಹ ಇನ್ಫಾರ್ಮೇಷನ್ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಅವರ ಆಪ್ತರು ಕಾವೇರಿ ನಿವಾಸದತ್ತ ದೌಡಾಯಿಸ್ತಾ ಇದ್ದಾರೆ. ವರುಣಾ ಕ್ಷೇತ್ರದಿಂದಲೂ ಕೂಡ ಭಾಳಷ್ಟು ಜನ ಮತದಾರರು ಕಾವೇರಿ ನಿವಾಸದತ್ತ ಬಂದಿದ್ದಾರೆ. ಕಾರಣ ಹೇಳಬೇಕಲ್ಲ ರಾಜೀನಾಮೆಗೆ. ಕಾರಣ ಹೇಳಿ ರಾಜೀನಾಮೆ ತೆಗೆದುಕೊಳ್ಳಿ. ರಾಜೀನಾಮೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರನ್ನು ಏನು ಮಾಡ್ತೀರಿ, ಅವ್ರನ್ನ ಎಲ್ಲಿ ಕೂರಿಸ್ತೀರಿ, ಅವರ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಅವರಿಗೆ ಯಾವ ರೀತಿಯ ಸೂಕ್ತ ಸ್ಥಾನಮಾನಗಳನ್ನು ಕೊಡ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇದು ಇಷ್ಟು ಸಲೀಸಾಗುತ್ತೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಅಂದುಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಸಲೀಸಾಗಿ, ತುಂಬ ಗೌರವಯುತವಾಗಿ, ಯಾವುದೇ ತಂಟೆ ತಕರಾರು ಇಲ್ಲದ ರೀತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇದು ಬಹಳಷ್ಟು ಪರಿಣಾಮಗಳಿಗೂ ಕೂಡ ಕಾರಣ ಆಗಬಹುದು. ಆ ಪರಿಣಾಮಗಳಿಗೆ ಒಂದೆರಡು ದಿನ ಸಾಕಾಗಲ್ಲ, ಕಾಲವೇ ಮುಂದಿನ ದಿನಗಳಲ್ಲಿ ನಿರ್ಧರಿಸುತ್ತೆ.